ಹಾಯ್ ಫ್ರೆಂಡ್ಸ್, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, FDA ಮತ್ತು SDA ನೇಮಕಾತಿಗೆ ಸಂಬಂಧಿಸಿದಂತೆ ಈ ಹಿಂದಿನ KPSC ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರುವಂಥ ಇತಿಹಾಸದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಭಾಗ 3 ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಉತ್ತಮ ವಿಡಿಯೋ ಮಾಡಲಿಕ್ಕೆ ನಿಮ್ಮ ಅಮೂಲ್ಯವಾದ ಕಾಮೆಂಟನ್ನು ನೀಡಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು 2006ರ SDA ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ಇತಿಹಾಸದ ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡೋಣ. ಮೊದಲ ಪ್ರಶ್ನೆ, ಕುಶಾನರು ಯಾವ ಮೂಲದವರು? ಸರಿಯಾದ ಉತ್ತರ ಮಧ್ಯ ಏಷ್ಯಾ ಮೂಲದವರು. ಆರ್ಯರು ಎನ್ನುವಂತಹ ಬುಡಕಟ್ಟು ಜನಾಂಗ ಏನಿದೆ, ಮಧ್ಯ ಏಷ್ಯಾ ಭಾಗದಿಂದ ಬಂದು ಭಾರತದಲ್ಲಿ ನೆಲೆಸಿದರು ಎನ್ನುವಂತಹ ಪ್ರತೀತಿ ಇದೆ. ಅದರಂತೆ ಕುಶಾನರು ಕೂಡ ಅದೇ ಭೂಭಾಗದಿಂದ ಭಾರತಕ್ಕೆ ಬಂದವರು ಎನ್ನುವಂತಹ ಮೂಲವನ್ನು ನಂಬಲಾಗಿದೆ. ಎರಡನೇ ಪ್ರಶ್ನೆ, ಗಂಗೈಕೊಂಡ ಚೋಳಪುರಂ ಎಂಬ ರಾಜಧಾನಿಯ ಹೆಸರು ಹೇಗೆ ಬಂದಿತು? ಚೋಳರಲ್ಲಿ ಪ್ರಸಿದ್ಧ ಅರಸನಾದಂತಹ 1ನೇ ರಾಜೇಂದ್ರ ಎನ್ನುವಂಥವನು ಉತ್ತರ ಭಾರತದ ಮೇಲೆ ಆಕ್ರಮಣ ಮಾಡಿ 1ನೇ ಮಹಿಪಾಲ ಅನ್ನುವಂತಹ ರಾಜನನ್ನು ಸೋಲಿಸಿರ್ತಾನೆ. ಹೀಗಾಗಿ ಈತನಿಗೆ ಗಂಗೈಕೊಂಡ ಚೋಳ ಎನ್ನುವಂತಹ ಬಿರುದು ಸಿಕ್ಕಿರುತ್ತೆ. ಈ ವಿಜಯದ ನೆನಪಿಗಾಗಿ ಈತ ಗಂಗೈಕೊಂಡ ಚೋಳಪುರಂ ಎನ್ನುವಂತಹ ಹೊಸ ರಾಜಧಾನಿಯನ್ನು ನಿರ್ಮಾಣ ಮಾಡ್ತಾನೆ. ಹೀಗಾಗಿ ಚೋಳರು ಗಂಗಾ ಕಣಿವೆಯು ಸೇರಿದಂತೆ ಉತ್ತರ ಭಾರತವನ್ನು ಜಯಿಸಿದ್ದರಿಂದ ಗಂಗೈಕೊಂಡ ಚೋಳಪುರಂ ಎಂಬ ರಾಜಧಾನಿಯನ್ನು 1ನೇ ರಾಜೇಂದ್ರ ಎನ್ನುವಂತಹ ದೊರೆಯು ನಿರ್ಮಿಸಿದ್ದನು. ಯಾವ ರಾಜನನ್ನು ವೈರುಧ್ಯಗಳ ಮಿಶ್ರಣ ಎನ್ನುವರು? ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. ದೆಹಲಿಯನ್ನು ಆಳಿದಂತಹ ಮನೆತನಗಳಲ್ಲಿ ತುಘಲಕ್ ಸಂತತಿಯು ಕೂಡ ಒಂದು. ಈ ಮೊಹಮ್ಮದ್ ಬಿನ್ ತುಘಲಕ್ ಎನ್ನುವಂತಹ ರಾಜನೇನಿದ್ದಾನೆ, ಈತನ ಕಾಲಾವಧಿಯಲ್ಲಿ ತೆಗೆದುಕೊಂಡಂತಹ ಪ್ರಯೋಗಾತ್ಮಕ ನಿರ್ಧಾರಗಳು ವಿಫಲತೆಯನ್ನು ಕಾಣ್ತವೆ. ಹೀಗಾಗಿ ಈತನ ವ್ಯಕ್ತಿತ್ವವನ್ನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯುತ್ತೇವೆ. ಅಲ್ಲದೇನೆ ದುರದೃಷ್ಟವಂತ ಆದರ್ಶವಾದಿ ಅಂತಲೂ ಈತನನ್ನು ಇತಿಹಾಸದಲ್ಲಿ ಬಿಂಬಿಸಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸತಿ ಪದ್ಧತಿಯನ್ನು ನಿಷೇಧ ಮಾಡಿದವನು ಯಾರು? ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದಲ್ಲಿದ್ದಂತಹ ಸತಿ ಸಹಗಮನ ಪದ್ಧತಿ, ಅಂದರೆ ಪತಿಯು ತೀರಿಕೊಂಡ ನಂತರ ಆತನ ಚಿತೆಯಲ್ಲಿ ಸತಿಯೂ ಕೂಡ ಸಹಗಮನವನ್ನು ಮಾಡುವಂತಹ ಪದ್ಧತಿ ಏನಿರುತ್ತೆ ಭಾರತದಲ್ಲಿ ಜಾರಿಯಲ್ಲಿರುತ್ತೆ. ಇದನ್ನು ಲಾರ್ಡ್ ವಿಲಿಯಂ ಬೆಂಟಿಂಗ್ 1829ರಲ್ಲಿ ನಿಷೇಧವನ್ನು ಮಾಡ್ತಾನೆ. ಇದಕ್ಕೆ ಹೋರಾಟವನ್ನು ಮಾಡಿದಂಥವರಲ್ಲಿ ಖ್ಯಾತ ಸಮಾಜ ಸುಧಾರಕರಾಗಿದ್ದಂತಹ ರಾಜಾರಾಮ್ ಮೋಹನ್ ರಾಯರು ಈ ಒಂದು ಪದ್ಧತಿಯನ್ನು ನಿಷೇಧ ಮಾಡೋ ಸಲುವಾಗಿ ಹೋರಾಟವನ್ನು ಮಾಡಿರ್ತಾರೆ. ಇದಲ್ಲದೇನೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವೂ ಸಮೇತ ದೊರೆಯಬೇಕು ಅನ್ನುವುದಕ್ಕೆ ಪ್ರೋತ್ಸಾಹವನ್ನು ನೀಡಿರ್ತಾನೆ. ದಂಡಿ ಎಂಬ ಕವಿಯ ಪ್ರಸಿದ್ಧ ಗ್ರಂಥ ಯಾವುದು? ಕಾವ್ಯಾದರ್ಶ. ಸಾಹಿತ್ಯ ಚರಿತ್ರೆಯಲ್ಲಿ ತನ್ನದೇ ಆದಂತಹ ಮಹತ್ವದ ಪಾತ್ರವನ್ನು ವಹಿಸಿರುವಂತಹ ಕಾವ್ಯಾದರ್ಶ ಅನ್ನುವಂಥದ್ದು ಭಾರತದ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡುತ್ತದೆ. ಹೀಗಾಗಿ ಇದನ್ನು ಕರ್ತೃ ದಂಡಿ ಎನ್ನುವಂತಹ ಕವಿಯಾಗಿದ್ದನು. ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಗುಲ್ಬರ್ಗ, ಈಗಿನ ಕಲಬುರ್ಗಿ ಅಂತ ಏನು ಕರಿತೀವಿ. ಈ ಒಂದು ಸ್ಥಳ ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆಗಿತ್ತು. ಇದರ ಒಂದು ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಬಹಮನ್ ಗಂಗೂ ಶಾ ಎನ್ನುವಂಥವನು ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವ ಕೃತಿಯನ್ನು ಕನಕದಾಸರು ರಚಿಸಿಲ್ಲ?
4 ಕೃತಿಗಳನ್ನು ನೀಡಲಾಗಿದೆ. ಇದರಲ್ಲಿ ಯಾವುದೋ ಒಂದು ಕೃತಿಯನ್ನು ಕನಕದಾಸರು ರಚನೆಯನ್ನು ಮಾಡಿಲ್ಲ. ಉದಾಹರಣೆಗೆ ಹರಿಭಕ್ತ ಸಾರ, ನ್ಯಾಯಾಮೃತ, ರಾಮಧ್ಯಾನ ಚರಿತ ಮತ್ತು ಮೋಹನ ತರಂಗಿಣಿ. ಸಹಜವಾಗಿ ಹರಿಭಕ್ತಿ ಸಾರ, ರಾಮಧ್ಯಾನ ಚರಿತ ಮತ್ತು ಮೋಹನ ತರಂಗಿಣಿ ಎನ್ನುವಂತಹ ಗ್ರಂಥಗಳೇನಿದ್ದಾವೆ ಅವು ಕನಕದಾಸರಿಂದ ರಚಿಸಲ್ಪಟ್ಟಂತಹ ಕೃತಿಗಳಾಗಿದ್ದಾವೆ. ನ್ಯಾಯಾಮೃತ ಅನ್ನುವಂಥದ್ದು ಈ ಒಂದು ಗುಂಪಿಗೆ ಸೇರುವುದಿಲ್ಲ. ಸಂಸ್ಕೃತ ಭಾಷೆಯ ಮೊದಲ ಶಾಸನ ಯಾವುದು? ಅಂದರೆ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾದಂತಹ ಮೊದಲ ಶಾಸನ ಪಕ್ಕದ ಚಿತ್ರದಲ್ಲಿ ನೋಡಬಹುದು ನೀವು. ರುದ್ರಧಾಮನ ಗಿರ್ನಾರ್ ಶಾಸನ ಎನ್ನುವಂಥದ್ದೇನಿದೆ, ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾದಂತಹ ಮೊಟ್ಟ ಮೊದಲ ಶಾಸನವಾಗಿದೆ. ಕನ್ನಡಕ್ಕೆ ಬಂದಾಗ ಕ್ರಿಸ್ತಶಕ 450ರಲ್ಲಿ ರಚನೆಯಾದಂತಹ ಅಲ್ಮಿಡಿ ಶಾಸನ ಏನಿದೆ ಅದು ಕನ್ನಡದ ಮೊದಲ ಶಾಸನವಾಗಿದೆ. ಈ ಕೆಳಕಂಡ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅಂದರೆ ಮೊದಲು ಜರುಗಿದಂತಹ ಘಟನೆಗಳ ಆಧಾರದ ಮೇಲೆ ನಾವು ಅದನ್ನು ಕಾಲಾನುಕ್ರಮದಲ್ಲಿ ಜೋಡಿಸಬೇಕು. ಮೊದಲನೆಯದು ಕ್ಯಾಬಿನೆಟ್ ಆಯೋಗದ ನಿಯೋಜನೆ, ಎರಡನೆಯದು ಕ್ರಿಪ್ಸ್ ನಿಯೋಗದ ಯೋಜನೆ, ಮೌಂಟ್ ಬ್ಯಾಟನ್ ಯೋಜನೆ ಮತ್ತು ಸೈಮನ್ ಆಯೋಗ. ಇಂತಹ ಪ್ರಶ್ನೆಗಳನ್ನು ನೀಡಿದಾಗ ಸಹಜವಾಗಿ ಈ ಘಟನೆಗಳು ನಡೆದಂತಹ ವರ್ಷಗಳನ್ನು ನೆನಪಿಟ್ಟುಕೊಂಡಿದ್ದರೆ ಈ ಉತ್ತರವನ್ನು ಸರಿಯಾಗಿ ನಾವು ಗುರುತಿಸಬಹುದು. ಹಾಗಾದರೆ ಮೊದಲನೇದು ಕ್ಯಾಬಿನೆಟ್ ಆಯೋಗದ ನಿಯೋಜನೆಯನ್ನು ನೋಡಿದಾಗ ಇದು 1945ರಲ್ಲಿ ಆಯೋಗವನ್ನು ರಚನೆ ಮಾಡಲಾಗಿರುತ್ತದೆ. ಎರಡನೆಯದು ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದಿದ್ದು 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ನಂತರ. ಮೂರನೆಯದು ಮೌಂಟ್ ಬ್ಯಾಟನ್ ಯೋಜನೆ ಏನಿದೆ 1947 ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಂಥ ವಿಚಾರದಲ್ಲಿ ರಚಿಸಲಾದಂತಹ ಒಂದು ಯೋಜನೆಯಾಗಿದೆ. ನಾಲ್ಕನೆಯದು ಸೈಮನ್ ಆಯೋಗ 1931ನೇ ಇಸ್ವಿ. ಹೀಗಾಗಿ ಕಾಲಾನುಕ್ರಮದಲ್ಲಿ ನೋಡಿದಾಗ ಸೈಮನ್ ಆಯೋಗ ಮೊದಲು ಜರುಗಿತು 1931. ಅದಾದ ನಂತರ ಎರಡನೆಯದು ಕ್ರಿಪ್ಸ್ ನಿಯೋಗದ ಯೋಜನೆ 1942, ಕ್ಯಾಬಿನೆಟ್ ಆಯೋಗದ ನಿಯೋಜನೆ 1945, ಕೊನೆಯದಾಗಿ ಮೌಂಟ್ ಬ್ಯಾಟನ್ ಯೋಜನೆ 1947. ಹಾಗಾಗಿ 4, 2, 1, 3 ಸರಿಯಾದ ಕಾಲಾನುಕ್ರಮ. ಚಾತುರ್ವರ್ಣ ಪದ್ಧತಿಯ ಬಗ್ಗೆ ಯಾವ ವೇದದಲ್ಲಿ ವಿವರಣೆ ಇದೆ? ಉದಾಹರಣೆಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಏನಿದೆ ಈ ಒಂದು ಚಾತುರ್ವರ್ಣ ಪದ್ಧತಿಯ ಬಗ್ಗೆ ವಿವರಣೆ ಇರುವಂತಹ ವೇದ ಋಗ್ವೇದ, ಅತ್ಯಂತ ಪ್ರಾಚೀನ ವೇದ. ಈ ಒಂದು ವೇದದಲ್ಲಿ ಈ ಒಂದು ಮಾಹಿತಿಯನ್ನು ನಾವು ಕಾಣಬಹುದು. ಬಹಮನಿ ಸಾಮ್ರಾಜ್ಯದಿಂದ ಸ್ವತಂತ್ರಗೊಂಡ ರಾಜವಂಶಗಳ ಸರಿಯಾದ ಕ್ರಮಣಿಕೆಯನ್ನು ಹೆಸರಿಸಿ. ಬಹಮನಿ ಸಾಮ್ರಾಜ್ಯದ ಪತನದ ನಂತರ 5 ರಾಜವಂಶಗಳಾಗಿ ಒಡೆದು ಹೋಗುತ್ತೆ. ಆ ಒಂದು ರಾಜವಂಶಗಳನ್ನು ಸರಿಯಾದ ಕಾಲಾನುಕ್ರಮಣಿಯಲ್ಲಿ ಜೋಡಿಸಿದರೆ ಮೊದಲನೇದಾಗಿ ಬಿಜಾಪುರದ ಆದಿಲ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು, ಬೀರಾರ್ನ ಇಮಾಮ್ ಶಾಹಿಗಳು, ಬೀದರ್ನ ಬರಿತ್ ಶಾಹಿಗಳು, ಗೋಲ್ಕೊಂಡಾದ ಕುತುಬ್ ಶಾಹಿಗಳು ಎನ್ನುವಂತಹ 5 ಮನೆತನಗಳಾಗಿ ಬಹಮನಿ ಸಾಮ್ರಾಜ್ಯ ಪತನದ ನಂತರ ಆ ವಂಶಗಳು ಒಡೆದು ಸ್ವತಂತ್ರ ಆಳ್ವಿಕೆಯನ್ನು ಮಾಡಲು ಆರಂಭಿಸುತ್ತವೆ. ಮುಂದಿನ ಪ್ರಶ್ನೆ, ಆತನ ಹೆಸರಿನ ಅರ್ಥ ಅದೃಷ್ಟವಂತ, ಆದರೆ ಇದು ಸ್ವಲ್ಪವೂ ಅವನಿಗೆ ಅನ್ವಯಿಸುತ್ತಿರಲಿಲ್ಲ. ಇದು ಈ ಒಂದು ವಾಕ್ಯ ಯಾವ ಮೊಘಲ್ ಅರಸನ ಕುರಿತಾದಂತಹ ಹೇಳಿಕೆಯಾಗಿದೆ? ಸರಿಯಾದ ಉತ್ತರ ಹುಮಾಯೂನ್, ಅಕ್ಬರನ ತಂದೆ ಈತ. ಆರಂಭದಲ್ಲಿ ಅನೇಕ ದಂಗೆಗಳನ್ನು ಎದುರಿಸುವುದರ ಮೂಲಕ ಒಬ್ಬ ರಾಜನಾಗಲಿಕ್ಕೆ ಎಲ್ಲ ಅರ್ಹತೆಗಳಿದ್ದರೂ ಸಮೇತ ಈತನಲ್ಲಿ ದೇಶವನ್ನು ಆಳುವಂತಹ ಅದೃಷ್ಟವನ್ನು ಈತ ಹೆಚ್ಚಾಗಿ ಪಡೆದಿರೋದಿಲ್ಲ. ಆ ಕಾರಣಕ್ಕೆ ಈತನನ್ನು ಈ ರೀತಿ ವಿಶ್ಲೇಷಣೆ ಮಾಡಲಾಗುತ್ತೆ. ನಿಮ್ಮ ರಕ್ತ ನನಗೆ ಕೊಡಿ, ನಾನು ಸ್ವತಂತ್ರವನ್ನು ಕೊಡಿಸುತ್ತೇನೆ. ಈ ಒಂದು ಹೇಳಿಕೆ ಏನಿದೆ ಯಾವ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರನದು? ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಾಲಗಂಗಾಧರ ತಿಲಕ್ರವರ ಹೇಳಿಕೆಯನ್ನು ಕೇಳಿದ್ದರು. 2006ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪ್ರಸಿದ್ಧ ಹೇಳಿಕೆಯನ್ನು ಕೇಳಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರು?
ಉಮೇಶ್ ಚಂದ್ರ ಬ್ಯಾನರ್ಜಿ. ಅಲನ್ ಆಕ್ಟೇವಿಯನ್ ಹ್ಯೂಮ್ ಎನ್ನುವಂತಹ ಬ್ರಿಟಿಷ್ನ ನಿವೃತ್ತ ಅಧಿಕಾರಿಯಿಂದ ರಚನೆಯಾದಂತಹ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂತಹ ಸಂಸ್ಥೆ ಏನಿದೆ, ಇದರ ಮೊದಲ ಅಧಿವೇಶನ 1885ರಲ್ಲಿ ಪ್ರಥಮ ಬಾರಿಗೆ ಮುಂಬೈನಲ್ಲಿ ನಡೆಯುತ್ತೆ. ಇದರ ಒಂದು ಅಧ್ಯಕ್ಷೀಯ ಸ್ಥಾನವನ್ನು ಉಮೇಶ್ ಚಂದ್ರ ಬ್ಯಾನರ್ಜಿಯವರು ವಹಿಸಿರ್ತಾರೆ. 1857ರ ದಂಗೆಯ ಸಂದರ್ಭದಲ್ಲಿ ಭಾರತದ ಚಕ್ರವರ್ತಿ ಎಂದು ಯಾರನ್ನು ಘೋಷಿಸಲಾಯಿತು? ಮೊಘಲ್ ಅರಸನಾದಂತಹ 2ನೇ ಬಹದ್ದೂರ್ ಶಾ ಜಫರ್ನನ್ನು ಸಿಪಾಯಿ ದಂಗೆ ನಡೆದಂತಹ ಕಾಲಕ್ಕೆ ಭಾರತೀಯ ಸೈನಿಕರು ಮೊಘಲ್ ಚಕ್ರವರ್ತಿಯಾಗಿದ್ದಂತಹ 2ನೇ ಬಹದ್ದೂರ್ ಶಾ ಜಫರ್ನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದ್ದರು. ಮಾನಸೋಲ್ಲಾಸ ಎಂಬ ವಿಶ್ವಕೋಶವನ್ನು ರಚಿಸಿದವನು ಯಾರು? ಕಲ್ಯಾಣದ ಚಾಲುಕ್ಯರ ಪ್ರಸಿದ್ಧ ಅರಸನಾದಂತಹ 6ನೇ ವಿಕ್ರಮಾದಿತ್ಯ ಅಸಾಧಾರಣ ವೀರನು, ಮಹಾನ್ ವಿದ್ವಾಂಸನೂ ಆಗಿದ್ದು ಮಾನಸೋಲ್ಲಾಸ ಎಂಬ ವಿಶ್ವಕೋಶವನ್ನು ಸ್ವತಃ ಈತನೇ ರಚನೆ ಮಾಡಿದ್ದನು. ಗಾಂಧೀಜಿಯವರ ರಾಜಕೀಯ ಗುರು ಎಂದು ಯಾರನ್ನು ಕರೆಯುತ್ತೇವೆ? ಗೋಪಾಲಕೃಷ್ಣ ಗೋಖಲೆ. ಇವರು ಮಂದಗಾಮಿ ನಾಯಕರಲ್ಲಿ ಒಬ್ಬರಾಗಿದ್ದು ಗಾಂಧೀಜಿಯ ಮೇಲೆ ಅತ್ಯಂತ ಪ್ರಭಾವ ಬೀರಿದಂತಹ ವ್ಯಕ್ತಿಯಾಗಿರುತ್ತಾರೆ. ಹಾಗಾಗಿ ಇವರನ್ನು ಗಾಂಧೀಜಿಯವರ ರಾಜಕೀಯ ಗುರು ಎಂದೇ ಪ್ರತಿಬಿಂಬಿಸಲಾಗಿದೆ. ಬುದ್ಧನು ಮೊದಲ ಬಾರಿಗೆ ಧರ್ಮೋಪದೇಶ ಮಾಡಿದಂತಹ ಘಟನೆಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಧರ್ಮಚಕ್ರ ಪ್ರವರ್ತನ. ಬುದ್ಧನಿಗೆ ಜ್ಞಾನೋದಯವಾದ ಮೇಲೆ ಆತ ತನ್ನ 5 ಜನ ಶಿಷ್ಯಂದರಿಗೆ ಮೊದಲ ಬಾರಿಗೆ ಧರ್ಮೋಪದೇಶವನ್ನು ಮಾಡ್ತಾನೆ. ಈ ಒಂದು ಘಟನೆಯನ್ನು ಆತನ ಜೀವನದಲ್ಲಿ ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಗಿದೆ. ಕರ್ನಾಟಕದ ಉಚ್ಚಂಗಿಯು ಯಾವ ಒಂದು ರಾಜವಂಶಕ್ಕೆ ರಾಜಧಾನಿಯಾಗಿತ್ತು? ಸೇವುಣರು ಅಥವಾ ಸೇವಣರು ಎನ್ನುವಂತಹ ರಾಜವಂಶಕ್ಕೆ ಕರ್ನಾಟಕದ ಉಚ್ಚಂಗಿಯು ರಾಜಧಾನಿಯಾಗಿತ್ತು. 1922ರಲ್ಲಿ ನಡೆದಂತಹ ಮೈಸೂರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು? ಟಿ ಸಿದ್ದಲಿಂಗಯ್ಯ ಸರಿಯಾದಂತಹ ಉತ್ತರ. ಸ್ನೇಹಿತರೆ, ಇದಾಗಿತ್ತು ನಮ್ಮ SDA ಮತ್ತು FDAಗೆ ಸಂಬಂಧಿಸಿದಂತಹ ಇತಿಹಾಸದ ಹಳೆಯ ಪ್ರಶ್ನೆ ಪತ್ರಿಕೆಗಳ ಚಿತ್ರಸಹಿತ ಸಂಪೂರ್ಣ ವಿಶ್ಲೇಷಣಾತ್ಮಕ ವಿವರಣೆ. ನಮ್ಮ ಈ ಒಂದು ಪ್ರಯತ್ನ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.